ಸಮಾಜದ ಒಂದು ಕೆಲಸದ ಮುಖೇನ ಅವರ ಹೆಸರಲ್ಲಿ ಒಂದು ಪ್ರತಿಷ್ಠಾನನ ಒಂದು ಉದ್ಘಾಟನೆ ಮಾಡಿ ಒಳ್ಳೆ ಕೆಲಸ ಒಳ್ಳೆ ಕಾರ್ಯಗಳು ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಭಗವಂತನ ಆಶೀರ್ವಾದದಿಂದ ಇವತ್ತು ಒಂದು ಪ್ರತಿಷ್ಠಾನ ಅದನ್ನು ಉದ್ಘಾಟಿಸಿದ್ದೀವಿ. ಜನ ಉಳಿದಿದೆ ಬೆಳೆದಿದೆ ಬಾಳಿದೆ ಅಂದರೆ ಅವರ ಹೋರಾಟ ಭಾಳ ಯಾರೂ ಮರೆಯಲಾದ ಹೋರಾಟ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಕಲಾವಿದರು ಸಣ್ಣ ಪುಟ್ಟ ಕಲಾವಿದರನ್ನು ಗುರುತಿಸಿ ಧನ ಸಹಾಯ ಅಥವಾ ಅವರಿಗೆ ಆರೋಗ್ಯಕ್ಕೆ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಸಹಾಯ ಮಾಡುವತಕ್ಕಂಥ ಒಂದು ಇದು ಭಾಳ ಪ್ರಶಂಸಿಸಬೇಕಾದ ನಡೆ. ನನ್ನ ಜನ್ಮದಾತರಾದಂಥ ನಮ್ಮ ತಂದೆಯವರಾದಂಥ ಸಾರ್ವಜನಿಕರವರಿಗೆ ನನ್ನ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ಶುಭ ದಿನದಂದು ನನಗೆ ಎಲ್ಲೋ ಒಂದು ಕಡೆ ರಕ್ತ ಅನ್ಬೇಕು ಏನೋ ಗೊತ್ತಿಲ್ಲ, ನನಗೆ ಯಾವ ರೀತಿಯಲ್ಲಿ ತೋರಿಸ್ಕೋಬೇಕಿದ್ದ ಗೊತ್ತಿಲ್ಲ. ಹಾಗಾಗಿ ಸಮಾಜಕ್ಕೆ ಏನಾದ್ರು ಈ ಒಂದು ಸಮಾಜದಲ್ಲಿ ನಮ್ಮ ತಂದೆ ಮಾಡಿದಂಥ ಒಂದು ಶ್ರಮ, ಅವರ ಹೋರಾಟಕ್ಕೆ ಸಮಾಜಮುಖಿ ಕೆಲಸಗಳು ಮಾಡಬೇಕು, ಆದರೆ ಯಾವ ರೀತಿ ಹೇಗೆ ಮಾಡಬೇಕು ಅನ್ನೋದು ತೋರಿಸ್ತಾ ಇರಲಿಲ್ಲ. ನಮ್ಮ ತಂದೆ ಅವರ ಒಂದು ಶ್ರಮ, ಅವರ ಹೋರಾಟನೇ ನನಗೆ ಸ್ಫೂರ್ತಿ. ಹಂಗಾಗಿ ಮಗನಾಗಿಯೂ ಕೂಡ ನನ್ನ ತಂದೆಯ ಒಂದು ಋಣನ ತೀರ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ನನ್ನ ಒಂದು ಸಮಾಜದ ಒಂದು ಕೆಲಸದ ಮುಖೇನ ಅವರ ಹೆಸರಲ್ಲಿ ಒಂದು ಪ್ರತಿಷ್ಠಾನನ ಒಂದು ಉದ್ಘಾಟನೆ ಮಾಡಿ ಅವರ ಒಂದು ಶುಭ ದಿನ, ಅವರ ಜನ್ಮದಿನದಂದು ಇವತ್ತು ಅವ್ರ ಹೆಸರನ್ನ ಶಾಶ್ವತವಾಗಿ ಒಂದು ಸಮಾಜಕ್ಕೆ ನಿರಂತರವಾಗಿ ಅವ್ರ ಹೆಸರಲ್ಲಿ ಸಮಾಜದಲ್ಲಿ ಏನಾದ್ರು ಒಂದು ಒಳ್ಳೆ ಕೆಲಸ ಒಳ್ಳೆ ಕಾರ್ಯಗಳು ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಭಗವಂತನ ಆಶೀರ್ವಾದದಿಂದ ಇವತ್ತು ಒಂದು ಪ್ರತಿಷ್ಠಾನ ಅದನ್ನು ಉದ್ಘಾಟಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಈ ಒಂದು ಪ್ರತಿಷ್ಠಾನದ ಮೇಲೆ ಇದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪ್ರತಿಷ್ಠಾನ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ತಿಂಗಳಿಂದ ಭಾಳಷ್ಟು ಪ್ರಿಪ್ರೇಷನ್ ಮಾಡಿದ್ದೀರಾ, ತಮ್ಮ ಹೆಸರೆಲ್ಲ ಕೇಳ್ಬರ್ತಾರೆ, ರಾಮೇಗೌಡರೆಲ್ಲ ಹೇಳಿದ್ರು. ಇಲ್ಲ, ಅದೇ ಹೇಳಿದ್ನಲ್ಲ, ನನಗೆ ಯಾವ ರೀತಿ ಅವರ ಒಂದು ಕೃತಜ್ಞತೆ ಮಗನಾಗಿ ಸಲ್ಲಿಸಬೇಕೋ ಗೊತ್ತಿರಲಿಲ್ಲ. ಹಾಗಾಗಿ ಭಾಳಷ್ಟು ಯೋಚನೆ ಮಾಡಿದೆ. ಬಹುಶಃ ಇವತ್ತು ನಾವು ಅವ್ರ ಜಾಗ ತುಂಬೋಕ್ಕಾಗಲ್ಲ. ಹಾಗಾಗಿ ಅವ್ರ ಹೆಸರು ನಿರಂತರವಾಗಿ ಇನ್ನೂ ಹಲವಾರು ಕಾಲ ಆ ಒಂದು ಹೆಸರು ಮುಖೇನ ಒಂದು ಸಮಾಜಕ್ಕೆ ನಮ್ಮ ಶಕ್ತಿ ಅನುಸಾರ ಏನಾದ್ರು ಒಂದು ಸೇವೆ ಮಾಡೋದು ಒಂದು ಆಲೋಚನೆನ ಭಾಳ ಒಂದು ತಿಂಗಳಿಂದ ನಾನು ರಾಮೇಗೌಡರು ಹಾಗೆ ನಮ್ಮ ಇಡೀ ಕುಟುಂಬ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಯಾಕೆಂದರೆ ಇವತ್ತು ಈ ಒಂದು ಮಣ್ಣಿನಲ್ಲಿ ಒಂದು ನಾಡಿನಲ್ಲಿ ಹುಟ್ಟಿದ ಮೇಲೆ ಅದು ನನ್ನಲ್ಲಿ ಭಾಳ ತೌಕ ಇತ್ತು, ಏನಾದ್ರು ಒಂದು ಮಾಡಬೇಕು ಅಂತ. ಬಟ್ ಹೇಗೆ ಯಾವ್ದ್ರ ಮುಖೇನ ಅದನ್ನು ಆಚೆಗೆ ತರಬೇಕು ಅನ್ನೋದು ಗೊತ್ತಿರಲಿಲ್ಲ. ಅದಕ್ಕೆ ರಾಮೇಗೌಡರು ಎಲ್ಲ ಒಂದು ಸ್ಫೂರ್ತಿ, ಒಂದು ಒಳ್ಳೊಳ್ಳೆ ವಿಚಾರ ಹೇಳಿ ಈ ಒಂದು ಮುಖೇನ ಆಚೆ ತರೋಣ ಅಂತೇಳಿ ಇವತ್ತು ಸಾರಾಗೋವಿಂದ ಕನ್ನಡ ಪ್ರತಿಷ್ಠಾನ ಅಂತ ಉದ್ಘಾಟಿಸಿದ್ದೀವಿ ಪ್ರೀತಿಯಿಂದ. ಇದು ಸಂಪೂರ್ಣವಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀವಿ, ಸಂಪೂರ್ಣವಾಗಿ ಇದು ಸಮಾಜಕ್ಕೋಸ್ಕರ ಅರ್ಪಣೆ ಬಿಟ್ಟರೆ ಇಲ್ಲಿ ನಮ್ಮದು ಅನ್ನೋದೇನೂ ಇಲ್ಲ. ಗೋವಿಂದಣ್ಣ ಅವರು ಕನ್ನಡ ಚಿತ್ರರಂಗ ಒಂದೇ ಅಲ್ಲ, ಅವರು ರಾಜ್ಯದ ಆಸ್ತಿ, ರಾಷ್ಟ್ರದ ಆಸ್ತಿ. ಇವು ಕನ್ನಡ ಇವತ್ತೇನು ಉಳಿದಿದೆ ಬೆಳೆದಿದೆ ಬಾಳಿದೆ ಅಂದರೆ ಅವರ ಹೋರಾಟ ಭಾಳ ಯಾರೂ ಮರೆಯಲಾದ ಹೋರಾಟ ಮಾಡಿದ್ದಾರೆ. ಅವರು ಕೊಟ್ಟಿರೋಂಥ ಕೊಡುಗೆ ಕನ್ನಡಿಗರು ಇರೋ ತನಕ, ಕನ್ನಡ ರಕ್ತ ಇರೋ ತನಕ ಅವರು ಮರೆಯೋಂಗಿಲ್ಲ. ಬಟ್ ನಿಸ್ವಾರ್ಥ ಭಾವನೆಯಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಸೇವೆ ಮಾಡುವಂಥವ್ರು ಯಾರ ವ್ಯಕ್ತಿ ಇದ್ದರೆ ಸಾರಾ ಗೋವಿಂದವರು. ಯಾಕಂದರೆ ಹತ್ತಿರದಿಂದ ಒಡನಾಟ ಇರೋದು, ನಾವೆಲ್ಲ ಅವ್ರ ಜೊತೆಗಿರೋರು. ಕಷ್ಟ ಕಾಲದಲ್ಲಿ ಕಷ್ಟ ಬಂದಾಗ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಒಬ್ಬ ಜಾತಿ ಇವನು ಮೇಲ್ಕೆಳಗೆ ಮೇಲ್ಪಂಕ್ತಿ ಕೆಳಪಂಕ್ತಿ ಅನ್ನೋ ಯಾವುದೇ ಭೇದ ಭಾವ ಇಲ್ಲದೆ, ಇವನು ಬಡವ ಬಲ್ಲಿಗ ಸಾಹುಕಾರ ಬಡವ ಏನೂ ಇಲ್ಲದೆ ಸಹಾಯ ಮಾಡುವಂಥ ಏನೋ ವ್ಯಕ್ತಿತ್ವರು ಸಾರಾ ಗೋವಿಂದರು. ಅಂಥ ವ್ಯಕ್ತಿತ್ವ ಜೊತೆ ನಾವು ಓಡಾಡ್ತಾ ಇದ್ವಲ್ಲ, ಅದು ನಮ್ಮ ಯೋಗ. ಗೋಕಾಕ್ ಚಳುವಳಿಗೆ ಉತ್ತಮವಾದ ಮತ್ತು ಗೋಕಾಕ್ ಚಳುವಳಿನ ಅದಕ್ಕೆ ನಾಂದಿ, ಅದ್ರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಶಕ್ತಿ
ಆ ಶಕ್ತಿ ಇದು ಎರಡನೇ ಶಕ್ತಿ, ಮೊದಲನೇ ಶಕ್ತಿ ಅವರು, ಎರಡನೇ ಶಕ್ತಿ ಅವರು ಅಂತ ಹೇಳೋದು ಬಂದೆ. ಯಾಕಂದರೆ ಅದು ಎಲ್ಲರದ್ದು ಸಹಭಾಗಿತ್ವದೆ. ಅದರಲ್ಲಿ ಇವ್ರ ಪಾತ್ರ ಮಹತ್ವ ಅದು. ಅವರು ಜೀವನದ ಪರ್ಯಂತ ಏನು 1000 ವರ್ಷ ಆದರೂ 500 ವರ್ಷ ಆದರೂ ಆ ಗೋಕಾಕ್ ಚಳುವಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಸಾರಾ ಗೋವಿಂದರ ಹೆಸರು ಅಜರಾಮರಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಬ್ಬ ಜೊತೆಗೆ ಇವತ್ತು ಪ್ರತಿಷ್ಠಾನ ಉದ್ಘಾಟನೆ ಕನ್ನಡ ಇವತ್ತು ಸಾರಾ ಗೋವಿಂದನವ್ರದ್ದು 74ನೇ ವಸಂತ ಹುಟ್ಟುಹಬ್ಬ. ಅವರಿಗೆ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೊಡ್ತಾ, ಇವತ್ತಿನ ದಿನ ಏನು ಅವರು ಈ 74 ವಸಂತಕ್ಕೆ ಕಾಲಿಟ್ಟಿದ್ದಕ್ಕೆ ಸಾರಾ ಗೋವಿಂದ ಪ್ರತಿಷ್ಠಾನ ಅಂತ ಮಾಡಿ ಕನ್ನಡ ಚಿತ್ರರಂಗದ ಕಲಾವಿದರು, ಸಣ್ಣ ಪುಟ್ಟ ಕಲಾವಿದರನ್ನ ಗುರುತಿಸಿ ಅವರಿಗೆ ಒಂದು ಧನ ಸಹಾಯ ಅಥವಾ ಅವರಿಗೆ ಆರೋಗ್ಯಕ್ಕೆ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಸಹಾಯ ಮಾಡತಕ್ಕಂಥ ಒಂದು ಪ್ರಶಸ್ತಿ ಕೊಡುವ ಇವತ್ತು ಈ ನಡೆ ಇದೆ. ಇದು ಭಾಳ ಪ್ರಶಂಸಿಸಬೇಕಾದ ನಡೆ. ಆಗ ಅವರು ಕನ್ನಡ ಪರ ಹೋರಾಟಗಳು, ಗೋಕಾಕ್ ಚಳುವಳಿಗಳು ಇವೆಲ್ಲವೂ ಎಲ್ರಿಗೂ ತಿಳಿದಿರೋದೆ. ಆದರೆ ಇವತ್ತಿನ ದಿನ ಅವರು 74ನೇ ವಸಂತದಲ್ಲಿ ಅವರು ಮಾಡಿರ್ತಕ್ಕಂಥ ಪ್ರತಿಷ್ಠಾನ ನಿರಂತರವಾಗಿ ನಡೀಲಿ, ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ.